ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಹೇಗೆ ಮಾಡೋದು, ಎಷ್ಟು ನಿಮಿಷದಲ್ಲಿ ಮಾಡಬಹುದು ಅನ್ನೋದೇ ಈ ವಿಡಿಯೋ. ಇದನ್ನು ನನಗೆ ನಾನೇ ಒಂದು ಚಾಲೆಂಜಿಂಗ್ ಆಗಿ ತಗೋತಾ ಇದ್ದೀನಿ. ನೋಡಿ, ಇದು ನನ್ನ ಮಿಷಿನು, ಸಿಂಗರ್ ಮಿಷಿನ್, ಇದು ಪವರ್ ಮಿಷಿನು. ಇವಾಗ ಬಂದು ಟೈಮಿಂಗ್ಸ್ ಬಂದು 2:15 ಆಗಿದೆ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ನಾನು ಎಷ್ಟು ನಿಮಿಷದಲ್ಲಿ ನಾನು ಈ ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ತೀನಿ. ನೋಡಿ, ಮನಸ್ಸಿದ್ರೆ ಮಾರ್ಗ. ಹಾಗೆ ಮನಸ್ಸು ಪಟ್ಟು ನಾವು ಕೂತ್ಕೊಂಡ್ರೆ ಯಾವ ಕೆಲಸನೂ ಸಾಧ್ಯವಿಲ್ಲ ಅನ್ನೋ ಹಾಗಿಲ್ಲ. ಖಂಡಿತ ನಾವು ಮಾಡೇ ಮಾಡ್ಬೋದು. ಆದರೆ ನಮಗೆ ಮನಸ್ಸಿರಬೇಕು, ಅದ್ರ ಮೇಲೆ ಆಸಕ್ತಿ ಇರಬೇಕು, ನಾವು ಮಾಡ್ತೀವಿ ಅನ್ನೋ ಛಲ ಕೂಡ ಇರಬೇಕು ಅಲ್ವಾ. ಮನಸ್ಸೇ ಇಲ್ಲದಂತೆ ನಾವು ಕೂತ್ಕೊಂಡ್ರೆ ಕೆಲಸನೂ ಎಡವಟ್ಟು ಆಯ್ತದೆ, ಅದು ಪೂರೈಸೋಕ್ಕೂ ಕೂಡ ಆಗೋದೇ ಇಲ್ಲ. ಅದರಿಂದ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಅದರಲ್ಲಿ ನಮಗೆ ಹೆಚ್ಚಿನ ಆಸಕ್ತಿ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಕೆಲಸ ನನಗೆ 20 ವರ್ಷದಿಂದ ಮಾಡ್ತಾ ಇರೋವಂಥ ಒಂದು ದುಡಿಮೆ. ನಾನು ಇದನ್ನು ಬಿಟ್ಟು ಬೇರೆ ಎಲ್ಲ ಕೆಲಸನೂ ಮಾಡಿದ್ದೀನಿ. ಮನೆ ಕೆಲಸಕ್ಕೆ ಹೋಗಿದ್ದೀನಿ, ಅದೆಲ್ಲ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗಿದ್ದೀನಿ, ಗಾರ್ಮೆಂಟ್ ಕೆಲಸಕ್ಕೆ ಹೋಗಿದ್ದೀನಿ. ಮನೇಲೇ ಇದು ಇಟ್ಕೊಂಡು ಕೂಡ ನಾನು ಆ ಕೆಲಸದಲ್ಲಿ ತಿಂಗಳ ಸಂಬಳ ಅಂತ ಒಂದು ಲೆಕ್ಕಾಚಾರ ಮಾಡಿ ಹೋಗಿರೋದು. ಆದರೆ ಅಲ್ಲೆಲ್ಲ ಕೊಡೋವಂಥ ಕೆಲಸಕ್ಕಿಂತ ಇದೇನು ಕಡಿಮೆ ಅಲ್ಲ ನಮಗೆ. ಅಂದರೆ ಮನಸ್ಸು ಪಟ್ಟು ಮಾಡಬೇಕು ಅಷ್ಟೇ. ಮನೇಲಿ ಇಟ್ಕೊಂಡ್ರಂತೂ ಒಂದಕ್ಕೊಂದು ಮನೇಲಿ ಕೆಲಸನೇ ಜಾಸ್ತಿ ಆಯ್ತಿದೆ, ಬಟ್ಟೆನೇ ಹೊಲಿಯೋಕ್ಕಾಗೋದೇ ಇಲ್ಲ. ಒಂದು ಅಂಗಡಿ ಇಟ್ಕೊಂಡ್ರೆ ಒಂಥರ ಬೆಸ್ಟ್. ಆದರೆ ಅಂಗಡಿ ಇಟ್ಟು ಕೂಡ ನಮಗೆ ತುಂಬಾ ಲಾಸ್ ಆಯಿತು. ಬಾಡಿಗೆ ಎಲ್ಲ ಜಾಸ್ತಿ ಈ ಕಡೆ. ಆದ್ದರಿಂದ ಅದೇ ಬಾಡಿಗೆ ದುಡ್ಡು ನಮ್ಮ ಮನೆಗೆ ಆದರೆ ಎಷ್ಟು ಆಸೆ ಅಂತ ಅಂದ್ಬಿಟ್ಟು ಅಂಗಡಿ ಕೂಡ ಖಾಲಿ ಮಾಡಿದ್ವಿ, ಮನೇಲೇ ಹೊಲಿತಾ ಇದ್ದೀವಿ. ಈ ಮನೇಲಿ ಹೊಲಿದ್ರಂತೂ ಪ್ರತಿಯೊಂದಕ್ಕೂ ನಮ್ಮನ್ನೇ ಕೇಳ್ತಾ ಇರ್ತಾರೆ ಮಕ್ಕಳು. ಒಂದು ನೀರು ಕುಡಿಯೋಕ್ಕೂ ಅದನ್ನೂ ನಮ್ಮನ್ನೇ ಕೇಳ್ತಿರ್ತೇವೆ. ಪದೇ ಪದೇ ಎದ್ದು ಮಾಡೋಕ್ಕಾಗಲ್ಲ. ನೋಡಿ, ಮಧ್ಯದಲ್ಲಿ ಯಾರೋ ಇನ್ವಿಟೇಷನ್ ಕೊಡೋಕ್ಕೆ ಬಂದರು, ಮದುವೆ ಕಾರ್ಡ್ ಕೊಡೋಕ್ಕೆ ಬಂದರು. ಮಧ್ಯದಲ್ಲಿ ಎದ್ದೋದೆ, ಕಾರ್ಡ್ ಇಸ್ಕೊಂಡು. ಹಿಂಗೆ ಮಧ್ಯೆ ಯಾರಾದರೂ ಬರ್ತಾನೆ ಇರ್ತಾರೆ. ಒಂದು ಕೆಲಸ ಅಂದರೆ ಅದೊಂಥರ ಇದು. ಮಧ್ಯೆ ಯಾರಾದರೂ ಬರ್ತಾರೆ. ಮನೇಲಿ ಇದ್ಮೇಲೆ ಎದ್ದೋಗ್ಬೇಕು, ಅವ್ರಿಗೆ ಟೀ ಕಾಫಿ ಇಟ್ಕೊಡ್ಬೇಕು, ಮನೆ ಕೆಲಸ ಮಾಡಬೇಕು. ಇದೇ ನಮ್ಮ ಒಂದು ಹೆಣ್ಮಕ್ಳ ರಾಮಾಯಣ ಅಂತ ಹೇಳ್ಬೋದು. ನಂತರ ಮನೆಯಲ್ಲೇ ಇದ್ಕೊಂಡು ಈ ಥರ ಕೆಲಸ ಮಾಡ್ತೀನಿ ಅನ್ನೋರಿಗೆ ಇದ್ರ ನೋವೇನಿದೆ ಅನ್ನೋದು ಗೊತ್ತಾಗುತ್ತೆ. ಆದರೂ ಏನು ಮಾಡೋದು, ನಾವು ಕಲ್ತಿರೋ ಅಂಥದ್ದು ನಾವು ಮಾಡಲೇಬೇಕಲ್ವಾ. ಮನೇಲಿ ತುಂಬಾ ಹೆಲ್ಪ್ ಆಯ್ತಿದೆ. ನಾವು ಕೂತ್ಕೊಳ್ದೆ ಈ ಥರ ದುಡಿಯೋದ್ರಿಂದ ಮನೆ ಸಂಸಾರ ನಿಭಾಯಿಸೋಕ್ಕೆ ತುಂಬಾ ಹೆಲ್ಪ್ ಆಯ್ತಿದೆ. ಯಾರೂ ಕೂತ್ಕೊಂಡಷ್ಟು ಸುಮ್ಮನೆ ಸೋಂಬೇರಿತನ. ಇನ್ನೇನು ಕೆಲಸ ಇರುತ್ತೆ ಮನೇಲಿ? ಸ್ವಲ್ಪ ಕೆಲಸ ಮಾಡಿಬಿಟ್ಟು ಇನ್ನೂ ಮಲ್ಕೊಳ್ಳೋದು, ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಇದೇ ಒಂದು ದೊಡ್ಡ ಕೆಲಸ ಅಷ್ಟೇ. ಅದ್ರ ಬದಲಾಗಿ ನಾವು ಸಣ್ಣ ಪುಟ್ಟದಾಗಿ ಏನಾದರೂ ಒಂದು ಕಲಿತ್ರೆ, ಹೊರಗಡೆ ಹೋಗಿ ದುಡಿದೋದ್ರೂ ಪರವಾಗಿಲ್ಲ, ಮನೇಲಿ ಈ ಥರ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸ ಕಲ್ತ್ಕೊಂಡ್ರಂತೂ ತುಂಬಾ ಒಳ್ಳೆಯದು. ನಾವು ಒಬ್ಬರಿಗೆ ಹತ್ರ ಕೈ ಚಾಚೋದ್ಕಿಂತ ಅಂದರೆ ಗಂಡನೇ ಆಗಲಿ 10 ರೂಪಾಯಿ ಕೇಳಬೇಕು ಅಂತಂದರೆ ಅವ್ರ ಹತ್ರ 108 ಮಾತುಗಳು ಕೇಳಬೇಕು. ಎಲ್ಲೋ ಕೆಲವರು ಏನು ಕೇಳಿಸ್ಕೊಳ್ದಂತೆ ತಗೊಳ್ಳೋರು ಅವರೇ ಪುಣ್ಯಾತ್ಮರು. ಆದರೆ ಎಲ್ಲರೂ ಒಂದೇ ಥರ ಇರಲ್ಲ. 10 ರೂಪಾಯಿ ಕೊಡಿ ಅಂತ ಕೇಳಿದ್ರೆ 10 ರೂಪಾಯಿಗೆ 10 ಮಾತಾಡ್ತಾರೆ. ಏನಕ್ಕೆ ಎತ್ತಿಗೆ ಅಂತ. ಒಂದು ಹೆಣ್ಮಕ್ಳು ಅಂದಮೇಲೆ 108 ಖರ್ಚಿರ್ತವೆ. ಹೇಳ್ಕೊಳ್ಳೋಂಥದ್ದು ಇರುತ್ತೆ, ಹೇಳ್ದೆ ಇರೋಂಥದ್ದು ಇರುತ್ತೆ. ಎಲ್ಲನೂ ಹೇಳ್ತಾನೆ ಕೇಳೋಕ್ಕಾಗಲ್ಲ. ಅದರಿಂದ ನಾವು ದುಡಿಯೋದ್ರಿಂದ ನಮ್ಮ ಖರ್ಚು ಏನಿದ್ರು ನಾವು ಮಾಡ್ಕೋಬೋದು ಅಲ್ವಾ. ಅದಕ್ಕೆ ಹೇಳ್ತಾ ಇರೋದು, ನಾವೇನು ಮನೇಲಿ ಸಣ್ಣ ಪುಟ್ಟದಾಗಿ ದುಡ್ಕೊಂಡ್ರೂ ಸಾಕು. ಮನೆ ಕೆಲಸ ಮಾಡ್ಕೊಂಡು, ಮಕ್ಕಳು ನೋಡ್ಕೊಂಡು, ಮನೆಯೂ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟು, ಅತಿಯಾಗಿ ಹಿಂಸೆ ತಗೊಳ್ದೋದ್ರೂ ಪರವಾಗಿಲ್ಲ. ಹಾಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಕೂಡ ಈ ಕೆಲಸ ಎಲ್ಲ ಹೋಗ್ಬೋದು. ನಾನು ತಗೊಳ್ಳುವಾಗ ಒಂದು ಚಿಕ್ಕ ಮಿಷಿನು 20 ವರ್ಷದಲ್ಲಿ 3,500ಕ್ಕೆ
ಒಂದು ಸಿಂಗರ್ ಮಿಷಿನ್ ತಗೊಂಡೆ. ಆ ಮಿಷಿನ್ ಇನ್ನೂ ಐತೆ ನನ್ನ ಹತ್ರ. ಅದರಲ್ಲಿ ಇಷ್ಟು ಒಂದು 10 ವರ್ಷ ಕಂಟ ಅದರಲ್ಲಿ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಮಿಷಿನ್ ತಗೊಂಡೆ 10,000 ಕೊಟ್ಟು. ಅದಕ್ಕೊಂದು ಮೋಟ್ರ್ ಫಿಕ್ಸ್ ಮಾಡ್ಕೊಂಡು ಅದನ್ನು ಹೊಲ್ದೆ. ಅದನ್ನು ಒಂದು 9 ವರ್ಷ ಹೊಲ್ದೆ. ಇವಾಗ ಈ ಮಿಷಿನ್ ತಗೊಂಡು ನನಗೆ 1 ವರ್ಷ ಆಯಿತು. ಈ ಪವರ್ ಮಿಷಿನ್ ತಗೊಂಡು ನೋಡಿ, ಹಿಂಗೆ ಒಂದಾದ್ಮೇಲೆ ಒಂದು ನಾವೇ ಸ್ವಲ್ಪ ಸ್ವಲ್ಪ ಬೆಳಿತಾನೇ ಇರ್ತೀವಿ. ಆ ಮಿಷಿನ್ ಸರಿಯಿಲ್ಲ. ಈಗ 3 ಮಿಷಿನು ನಮ್ಮ ಮನೇಲೇ ಇಟ್ಕೊಂಡು ಕೂತಿದ್ದೀನಿ. 3ರಲ್ಲೂ ಹೊಲಿತಾ ಇರ್ತೀವಿ. ಮಧ್ಯೆ ನಮ್ಮ ಅಕ್ಕನ ಕರ್ಕೊಂಡು ಸ್ವಲ್ಪ ಹೆಲ್ಪಿಂಗ್ ಮಾಡಿಸ್ಕೊಂಡು ಅವ್ರ ಕೈಲಿ. ಇನ್ನು ಪೂರ್ತಿ ಎಲ್ಲ ಕೆಲಸ ನಮ್ಮದೇ. ಅವ್ರು ಸ್ವಲ್ಪ ಬಂದು ಹೆಲ್ಪ್ ಮಾಡ್ತಾರೆ. ಅದೆಲ್ಲನೂ ಮನೇಲೇ ಇಟ್ಕೊಂಡು ಹೊಲಿತಾ ಇದ್ದೀನಿ. ಅಂಗಡಿ ಏನು ಇಟ್ಟಿಲ್ಲ, ನಾವು ಮನೇಲೇ ಹೊಲಿತಾ ಇದ್ದೀವಿ. ಮನೇಲೇ ಹೊಲಿಯೋದ್ರಿಂದ ಜಾಸ್ತಿ ಹೊಲಿಯೋಕ್ಕಾಗ್ತಾಯಿಲ್ಲ. ಮಧ್ಯೆ ಕೆಲಸಗಳು ಜಾಸ್ತಿ. ಯಾರಾದರೂ ಬರ್ತಾರೆ ಮನೆಗೆ, ನೆಂಟರು ಇಷ್ಟರು, ಇಲ್ಲ ಬಟ್ಟೆ ಕೊಡೋರು ಒಂದೇ ಊರವ್ರು ಆಗಿರೋದ್ರಿಂದ ಅವರೊಂದಿಗೂ ಮಾತಾಡ್ತಾ ಇರಬೇಕು. ಒಬ್ಬರು ಅಳತೆ ತಗೊಂಡು ಬಂದರೆ ಅವರೊಂದು ಮಾತಾಡೋದೇ ಒಂದು 1/4 ಗಂಟೆ ಅರ್ಧ ಗಂಟೆ ಆಯ್ತಿದೆ. ಇದು ಹಿಂಗೆ ಅಂತ ಹೇಳ್ತಾನೇ ಹೋಯ್ತಾರೆ ಹೊರ್ತು ಅವರದ ಕೇಳೋದೇ ಆಯ್ತಾ ಬೇಗ ಕೊಟ್ಬಿಟ್ಟು ಹೋಗೋದ ಅಂತ ಅನ್ನೋದೇ ಇಲ್ಲ. ಅವ್ರ ಹತ್ರ ನಾವು ಎಲ್ಲನೂ ಕೇಳ್ಬಿಟ್ಟು ಇಸ್ಕೊಳ್ಳೋದೆ ಒಂದು 1/4 ಗಂಟೆ ಅರ್ಧ ಗಂಟೆ ಆಗೇ ಹೋಯ್ತಿದೆ ಅಲ್ಲೇ ಟೈಮಿಂಗ್ಸು. ಹಂಗಾಗಿ ನಾನು ಜಾಸ್ತಿ ಏನು ಹೊಲಿಯೋಕ್ಕೆ ಹೋಗಲ್ಲ. ದಿವ್ಸಕ್ಕೊಂದು 3ರಿಂದ 4 ಬ್ಲೌಸ್ ಹೊಲಿತೀನಿ. ಹೆಚ್ಚಾಗೂ ಹೊಲಿತಾ ಇದ್ದೆ ಆವಾಗ. ಇವಾಗಂತೂ ಹೊಲಿಯೋಕ್ಕಾಗ್ತಾಯಿಲ್ಲ, ನನಗೆ ಸ್ವಲ್ಪ ಹುಷಾರಿಲ್ಲ. ಜಾಸ್ತಿ ಹೊತ್ತು ಕೂರೋಕ್ಕೆ ಆಗಲ್ಲ. ನೋಡಿ, 20 ವರ್ಷದಿಂದ ನಮ್ಮದು ಕೆಲಸ ಇದೇನೆ. ಆದ್ದರಿಂದ ಆವಾಗೆಲ್ಲ ಜಾಸ್ತಿ ಬೆಳಗಾನಾದರೂ ಹೊಲಿತಾ ಇದ್ದೆ. ರಾತ್ರಿ 1 ಗಂಟೆ 2 ಗಂಟೆ ಎಲ್ಲ ಮಲ್ಕೊಂಡ್ರು ನಾನು ಒಬ್ಳಿಗೊಬ್ಳೆ ಒಳ್ಳೆ ಪಿಚಾತಿ ಕಂಡಾಗ ಹೊಲಿತಾನೇ ಇದ್ದೆ. ಅದು ಈಗ ಹೊಲಿಯೋಕ್ಕಾಗ್ತಾಯಿಲ್ಲ ಆ ಥರ. ಆದಷ್ಟಕ್ಕೂ ಎಷ್ಟಾಗುತ್ತೋ ಅಷ್ಟು ಹೊಲ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟೆಲ್ಲ ಮಾಡಿದ್ರೂ ನಾನೇನೂ ಸಂಪಾದನೆ ಮಾಡೋಕ್ಕಾಗಲಿಲ್ಲ. ಜೀವನದಲ್ಲಿ ತುಂಬ ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ಟೆ. ಅದರಿಂದ ನಾನು ಯಾವ ರೀತಿಲೂ ಮುಂದೆ ಬರೋಕ್ಕೂ ಆಗಲಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ನಾನೇನು ಉಳಿಸ್ಕೊಳ್ಳೋಕ್ಕೂ ಆಗಲಿಲ್ಲ. ಅದೇ ನನಗೊಂದು ದೊಡ್ಡ ನೋವು. ಯಾಕೆ ದೇವರು ನನಗೆ ಯಾಕೆ ಈ ಥರ ಶಿಕ್ಷೆ ಕೊಟ್ಟ? ಯಾವುದ್ರಲ್ಲೂ ನನಗೆ ಗೆಲುವೇ ಕೊಡಲಿಲ್ವಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಕೆಲಸ ಮಾಡಿದ್ರೂ ನಮ್ಗೆ ಯಾವುದ್ರಲ್ಲೂ ಒಂದು ಸಕ್ಸಸ್ಸೇ ಕೊಡಲಿಲ್ಲ. ಒಂದಕ್ಕೊಂದು ತೊಂದರೆ, ಒಂದಕ್ಕೊಂದು ಕಷ್ಟನೇ ಕೊಟ್ಕೊಂಡು ಬಂದನಲ್ಲ ಅನ್ನೋದೊಂದು ನೋವಿದೆ. ಕೂತೇನು ಉಂಡಿಲ್ಲ. ನಾವು ದುಡಿತಾನೇ ತಿಂತಾ ಇರೋದು. ದುಡಿದು ತಿಂದರೂ ನಮ್ಗೆ ಯಾವುದು ಉಳಿಲಿಲ್ಲ. ಇದೇ ನಮ್ಮ ಜೀವನ. ಯಾರಿಗೇನು ಕರ್ಮ ಮಾಡಿದೋ ಈ ಜನ್ಮದಲ್ಲಂತೂ ಯಾರಿಗೂ ಏನೂ ನಾವು ಮಾಡಿಲ್ಲ, ಮೋಸ ಮಾಡಿಲ್ಲ. ಹೋದ ಜನ್ಮದಲ್ಲಿ ಯಾರಿಗೇನು ಮಾಡಿದ್ವು ಅನ್ನೋದೇ ಗೊತ್ತಿಲ್ಲ ಒಟ್ಟಿನಲ್ಲಿ. ಅದೆಲ್ಲ ಭಗವಂತ ನಮಗೆ ಈ ಜನ್ಮದಲ್ಲಿ ತೀರ್ಸ್ಕೊತಾ ಇದ್ದಾನೇನೋ ಅನಿಸ್ಬಿಡುತ್ತೆ ಒಂದೊಂದು ಸಾರಿ. ಕಷ್ಟ ಯಾರಿಗಿಲ್ಲ, ಸುಖ ಯಾರಿಗಿಲ್ಲ. ಇವತ್ತು ಬಂದು ಕಷ್ಟ ನಾಳೆ ಇರುತ್ತಾ ಅನ್ನೋ ಭ್ರಮೇಲೇ ನಮ್ಮ ಜೀವನ ಕಳೀತಾ ಇದ್ದೀವಿ. ಆದರೂ ಇನ್ನು ಕಷ್ಟ ಅಂತ ಕೂರಬಾರ್ದು. ಏನಾದರೂ ಒಂದು ಮಾಡ್ತಾನೇ ಇರಬೇಕು ನಮ್ಮ ಕೈಲಿ ಸಾಧ್ಯವಾಗೋವರೆಗೂ. ಅದಕ್ಕೆ ಒಂದು ಲೈಫಲ್ಲಿ ಒಂದು ಚಾಲೆಂಜಿಂಗ್ ಆಗಿರಬೇಕು. ನಮ್ಮ ಲೈಫ್ನೇ ನಾವು ಚಾಲೆಂಜಿಂಗಾಗಿ ತಗೋಬೇಕು. ಏನೂ ಸಾಧ್ಯ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಕೂತ್ಕೊಂಡ್ರೆ ಅದು ಹಂಗೆ ಆಗೋಗ್ಬಿಡುತ್ತೆ. ಆದ್ದರಿಂದ ಏನಾದರೂ ಒಂದು ನಾವು ಮಾಡ್ತೀವಿ ಅನ್ನೋದಕ್ಕೆ ಏನಾದರೂ ಒಂದು ಸಾಧಿಸ್ಬೇಕು ಅಂತಲೇ ನಾನು ಇದು ಒಂದು ಚಾನಲ್ ಕೂಡ ನಾನು ಇವಾಗ ಸ್ಟಾರ್ಟ್ ಮಾಡಿರೋದು. ಆಡ್ಕೊಳ್ಳೋರೆಲ್ಲ ಆಡ್ಕೊತಾರೆ, ಆಡ್ಕೊಳ್ಳೋರೆಲ್ಲ ಇದೆಲ್ಲ ಸ್ಟಾರ್ಟ್ ಮಾಡೋದೆಲ್ಲ ಕೆಲವು ಜನಗಳಿಗೆ ಇಷ್ಟನೇ ಇಲ್ಲ. ಏನಪ್ಪ ಇದೆಲ್ಲ ಮಾಡ್ತಾ ಇರೋದು ಯೂಟ್ಯೂಬ್ ಚಾನೆಲ್, ಇದೆಲ್ಲ ತೋರಿಸ್ಕೋಬೇಕಾ, ಇದೆಲ್ಲ ಬಿಡಬೇಕಾ ಅಂತ ಮಾತಾಡ್ಕೊತಾರೆ ಕೆಲವರು. ಎಲ್ಲ ಯಾರು ಹೆಂಗಾದರೂ ಮಾತಾಡ್ಕೊಳ್ಳಿ, ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಾವು ನ್ಯಾಯವಾಗಿ ಮರ್ಯಾದೆಯಿಂದ ಹಾಕ್ತೀವಿ. ಕೆಲವರು ಇನ್ನೂ ಬೇಕಾದಾಗೆಲ್ಲ ಕೆಟ್ಟದಾಗೆಲ್ಲ ಹಾಕ್ತಾರೆ. ಆ ಥರ ಎಲ್ಲ ನಮಗೆ ಬೇಡ. ನಾವು ಯಾವ ರೀತಿ ಹಾಕಬೇಕು, 4 ಜನ ನೋಡಬೇಕು ಅನ್ನೋ ರೀತಿಲೇ ನಾವು ಹಾಕ್ತಾ ಇರೋದು. ಬೇರೆಯವ್ರದ್ದೆಲ್ಲ ನೋಡಿದ್ರೆ ಏನೇನೋ ಆದರೆ ಅಂಥವ್ರದ್ದೆಲ್ಲ ಬಿಟ್ಬಿಡ್ತಾರೆ. ನಮ್ಮಂಥವ್ರದ್ದನ್ನ ಬಡಪಾಯಿಗಳ್ದ ಹೇಳ್ಕೊಂಡು ಆಡ್ಕೊಳ್ಳೋಕ್ಕೆ ಒಂದು ಮಾತಾಯ್ತಿದೆ ಅವ್ರಿಗೆ. ಓ ಹಂಗ ಓ ಹಿಂಗ ಅನ್ಕ ಏನೇನೋ ಒಂದು ಮಾತಾಡ್ತಾರೆ. ಮಾತಾಡೋರೆಲ್ಲ ಮಾತಾಡ್ಕೊಳ್ಳಿ. ಭಗವಂತ ಯಾವುದ್ರಲ್ಲಿ ನಮಗೆ ತೋರಿಸ್ತಾನೋ
ಅದರಲ್ಲಿ ತೋರಿಸ್ಲಿ ಅಂತ ಒಂದಲ್ಲ ಒಂದು ಕಷ್ಟಪಟ್ಟು ದುಡಿಯೋಂಥದ್ದು ನಾವು ಮಾಡ್ತಾಯಿದ್ದೀವಿ. ಹಾಗೆ ನಾನು ಕೂಡ ಈ ಯೂಟ್ಯೂಬ್ ಚಾನಲ್ ಕೂಡ ಇವಾಗ ಹೊಸದಾಗಿ ನಾನು ಮಾಡ್ತಾಯಿದ್ದೀನಿ. ಆದರೂ ಎಲ್ಲರದು ನೋಡಿದಲ್ಲ, ಯಾಕೆ ನಾವು ಈ ಥರ ಮಾಡಬಾರ್ದು, ನಮಗೇನು ಗೊತ್ತಿದೆ ಅದರಲ್ಲಿ ಹಾಕಿದ್ರೆ ಒಳ್ಳೆಯದಲ್ವಾ, ನಮ್ಮದು ನೋಡ್ತಾರಲ್ವ ಅನ್ನೋ ಒಂದು ಕಲ್ಪನೆಯಲ್ಲಿ ನಾನು ವೀಡಿಯೋನೆಲ್ಲ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಂತೂ ವೀಡಿಯೋ ಎಲ್ಲ ಎಡಿಟ್ ಮಾಡೋದಂತೂ ತುಂಬಾ ಕಷ್ಟ. ಅದರಲ್ಲಂತೂ ಅದೆಲ್ಲ ನಮ್ಮ ಮನೇಲಿ ಇಲ್ಲ, ಕ್ಯಾಮ್ರಾ ಇದೆಲ್ಲ ಇಟ್ಕೊಳ್ಳೋದೆಲ್ಲ. ಇದೆಲ್ಲ ನಾನು ಸೆಟ್ ಮಾಡೋ ಗಂಟನೇ ಅದೇ ಕೆಲಸ ನನಗೆ ತಡೀತಿದೆ. ಆದರೂ ನೋಡೋಣ, ನಾನು ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕಲ್ಲ ಅನ್ನೋ ಒಂದು ಆಟದಿಂದ ನಾನು ಇದೆಲ್ಲ ಮಾಡ್ತಾಯಿರೋದು. ನನಗೂ 2 ಮಕ್ಕಳು. ಆ ಮಕ್ಕಳ ಜೀವನ ನಾನು ನೋಡಬೇಕಲ್ವ, ಮಕ್ಕಳು ಸಾಕಬೇಕು. ಅದರಿಂದ ಜೀವನದಲ್ಲಿ ಏನಾದರೂ ಒಂದು ಹಠವಾಗಿ ಬಾಳಿ ಬದುಕಿ ತೋರಿಸ್ಬೇಕು. ನನ್ನ ಮಕ್ಕಳನ್ನ ಸಾಕಿ ಅವ್ರಿಗೊಂದು ಒಳ್ಳೆಯ ಮಾರ್ಗ ತೋರಿಸ್ಬೇಕು ಅನ್ನೋದೇ ನನ್ನ ಒಂದು ಕನಸು. ಆ ಕನಸನ್ನು ಭಗವಂತ ನೆರವೇರಿಸ್ತಾನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ದೇವ್ರ ಲೀಲೆ. ನಾವು ಎಷ್ಟು ಪ್ರಯತ್ನ ಪಡಬೇಕೋ ಅಲ್ಲಿವರೆಗೂ ನಾವು ಪ್ರಯತ್ನ ಪಡ್ತಾನೇ ಇರಬೇಕು. ನಮ್ಮ ಕೆಲಸ ಸಾಧ್ಯವಾಗಷ್ಟು ಪ್ರಯತ್ನ ಪಡ್ತಾನೇ ಇರಬೇಕು. ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ನನಗೆ ತುಂಬಾ ಅವಶ್ಯಕತೆ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲರ ಬೆಂಬಲ ಈ ಸಾಮಾನ್ಯ ಮಹಿಳೆಗೆ ಖಂಡಿತವಾಗಿಯೂ ಬೇಕು. ನಿಮಗೆ ಈ ಟೈಲರಿಂಗ್ ಟಿಪ್ಸಲ್ಲಿ ಬೇರೆ ಏನಾದರೂ ಸಮಸ್ಯೆ, ಏನಾದರೂ ಟಿಪ್ಸ್ ಬೇಕಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತಿರೋದಿದ್ದರೆ ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಯಾರೇ ಹೆಣ್ಮಗಳಾದ್ರೂ ಮನೇಲಿ ಸುಮ್ಮನೆ ಕೂತಿರೋದಕ್ಕಿಂತ ಈ ಥರ ಸ್ಯಾರಿ ಕುಚ್ಚಾಕೋದೋ, ಇಲ್ಲ ಬ್ಲೌಸ್ ಹೊಲಿಯೋದು, ಒಂದು ಮ್ಯಾಟ್ ಎಣ್ಣೋದು, ಒಂದು ಬುಟ್ಟಿ ಎಣಿಯೋದು, ಒಂದು ಐಬ್ರೋಸ್ ಮಾಡೋದು, ನೋಡಿ ಇದೆಲ್ಲ ಎಷ್ಟೆಲ್ಲ ಒಂದು ಕಟಿಂಗ್ ಮಾಡೋದು, ಈ ಹೇರ್ ಕಟಿಂಗ್ ಎಲ್ಲ ಮನೆಯಲ್ಲೇ ಇಟ್ಕೊಂಡೇ ಮಾಡ್ತಾರೆ ಎಷ್ಟೋ ಮಕ್ಕಳೆಲ್ಲ. ಆ ಥರ ಮಾಡಿದ್ರೆ ತುಂಬಾ ಒಳ್ಳೆಯದು. ನೀವು ಒಬ್ರ ಹತ್ರ ಕೇಳೋಂಗಿಲ್ಲ, ಬಿಡೋಂಗಿಲ್ಲ. ನಿಮ್ಮ ಖರ್ಚು ನೀವೇ ನೋಡ್ಕೋಬೋದು. ನಾವು ಯಾವುದಕ್ಕೂ ಇದು ಮಾಡೋಂಗಿಲ್ಲ. ಹಾಗಂದ್ಬಿಟ್ಟು ನಾವು ಸಂಪಾದನೆ ಮಾಡ್ತೀವಿ ಅಂತ ನಮಗೆ ಜಂಬ ಬೇಡ. ಎಷ್ಟೋ ಹುಡುಗರೆಲ್ಲ ಅದೇ ಥರ ಮಾಡ್ತಾರೆ, ನಾವು ಸಂಪಾದನೆ ಮಾಡ್ತೀವಿ ಅಂತ ತುಂಬ ಜಂಬ ಅಹಂಕಾರ ಪಡ್ತಾರೆ. ಅಹಂಕಾರ ಎಲ್ಲ ಒಳ್ಳೆಯದಲ್ಲ. ಅದೆಲ್ಲ ಅರ್ಧದಲ್ಲೇ ಮಟ್ಟ ಆಗೋಯ್ತಿದೆ. ಅದರಿಂದ ಅಹಂಕಾರ ಪಡಬಾರ್ದು. ನಾವು ದುಡಿದ್ರೂ ನಮ್ಗೆ ಅಹಂಕಾರ ಬೇಡ. ನಾವು ಸಾಮಾನ್ಯವಾಗಿಯೇ ಇರಬೇಕು. ಈಗ ಗಂಡ ಒಬ್ಬನೇ ದುಡಿಯೋದ್ರಿಂದ ಹೆಂಡ್ತಿನೂ ಕೈ ಜೋಡಿಸಿದ್ರೆ ಮನೆಗೆ ಎಷ್ಟು ಒಳ್ಳೆಯದಲ್ವ. ನೋಡಿ ಇವಾಗ ಬ್ಲೌಸು ರೆಡಿ ಆಯಿತು 3 ಗಂಟೆ. ಅಲ್ಲಿಗೆ ನನಗೆ 45 ನಿಮಿಷಕ್ಕೆ ರೆಡಿ ಆಯಿತು.